ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇದು ದೊಡ್ಡ ಲೋಟದಿಂದ 1 ಲೋಟ ಕಡಲೆಬೇಳೆ 1 ಲೋಟ ಉದ್ದಿನಬೇಳೆ ತೊಗೊಂಡೇನಿ. ಅದಕ್ಕೆ ಇದರದಾಗ 1/4 ಭಾಗದಷ್ಟು ಇಂಗು, ಆಮೇಲೆ ಇದಿಷ್ಟು ಹುಣಸೆಹಣ್ಣು, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಇದು ಮೀಡಿಯಮ್ ಆಗಿ ಬ್ರೌನ್ ಆಗಬೇಕು, ಆ ಥರ ಕಂದು ಬಣ್ಣದಾಗ ಹುರಿಬೇಕು. ನೋಡಿ, ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಹುರಿಬೇಕು. ನೋಡಿ, ಈ ಥರ ಶಬ್ದ ಬರಬೇಕು. ಆಮೇಲೆ ಹುರಿತಾ ಪರಿಮಳ ಚೆನ್ನಾಗಿ ಬರಬೇಕು. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಅದೇ ರೀತಿಯೇ ಹುರಿಬೇಕು. ನೋಡಿ, ಉದ್ದಿನ ಬೇಳೆದು ಹಸಿ ವಾಸನೆ ಹೋಗಿ ಈ ಥರ ಬ್ರೌನ್ ಕಲರ್ ಆಗಬೇಕು. ನೋಡಿ, ಹಿಂಗೆ ಬಿಸಿ ಆಗಿದೆ. ಇವಾಗ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದನ್ನು ಒಂಥರ ಚೆನ್ನಾಗಿ ಗರಿಗರಿಯಾಗಿ ಹುರ್ಕೋಬೇಕು. ಈ ಥರ ಗರಿ ಆಗಬೇಕು. ನೋಡಿ, ಹುಣಸೆಹಣ್ಣು ಇವಾಗ ಕರಿಬೇವನ್ನ ಹುರಿತಾ ಇದ್ದೀನಿ. ಕರಿಬೇವು ಪುಡಿ ಆಗಬೇಕು, ಆ ಥರ ಹುರಿಬೇಕು. ಹಾಗೆಲ್ಲ ಇದು ಹುರಿದಾಗಿದೆ. ಇದು ಫುಲ್ ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇದನ್ನು ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಮಿಕ್ಸಿ ಆಗಿದೆ. ಇನ್ನೂ ಸ್ವಲ್ಪ ನೈಸ್ ಆಗಬೇಕು. ಅದಕ್ಕೆ ನಾನು 2 ಸ್ಪೂನಷ್ಟು ಗುಂಟೂರು ಖಾರ ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರದಗೋಸ್ಕರ. ಇದನ್ನು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ, ಇದನ್ನು ನಾನು ಹುರಿದು ರೆಡಿ ಇಟ್ಕೊಂಡಿದ್ದೆ. ಅದು ಖಾರ ಪುಡಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕಬೇಕು. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಅದಕ್ಕೆ ಸಾಸಿವೆ ಮತ್ತು ಇಂಗು, 1 ಸ್ಪೂನ್ ಸಾಸಿವೆ, ಆಮೇಲೆ ಸ್ವಲ್ಪ ಇಂಗು, ಒಗ್ಗರಣೆ ಹಾಕ್ತಾ ಇದ್ದೇನೆ. ಇವಾಗ ನೋಡಿ ವೀಕ್ಷಕರೇ, ಈ ಥರ ಕಲರ್ಫುಲ್ ಆಗುತ್ತೆ. ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಇದು ಬಿಸಿ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಟ್ನಿ ಪುಡಿ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ನಾನು ತೋರಿಸೋದು ಮರ್ತು ಹೋದೆ. ಇಷ್ಟು ಬೆಲ್ಲ ಹಾಕ್ಕೋಬೇಕು.